ಬಹಾನ್ ಬೀಸ್ಟ್ ಬೈಕರ್ ಅಂತೆ. ಚಾರ್ಜೇ ಇಲ್ಲ, ಹೋಯ್ತು, ಪಕ್ಕಾ ಸ್ವಿಚ್ ಆಫ್ ಆಗೋಯ್ತು ಫೋನ್. ಹೆಂಗ್ ಹೋಗೋದು ಇವಾಗ? ಫೋನ್ ಸ್ವಿಚ್ ಆಫ್ ಆಗಿರೋದಕ್ಕೂ ಶೋರೂಮ್ ಅವ್ರು ಏನಾದ್ರು ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬಂದ್ರೆ, ಓ ಇವ್ನು ಯಾರೋ ಗಾಡಿ ಎತ್ಕೊಂಡು ಓಡಾಬಿಟ್ಟು ಹಂಗರು ಅನ್ಕೊಂತಾರೆ. ಕರೆಕ್ಟ್ ರಿಚ್ಮಂಡ್ ಸರ್ಕಲ್ ಕವಾಸಕಿ ಶೋರೂಮು. ಕರೆಕ್ಟ್ ಹಂಗೆ ಬಂದಿದ್ದು, ನಾನು ಹಂಗೆ ಬಂದಿದ್ದು. ಪೆಟ್ರೋಲ್ ಯಾಕೋ ಜರ್ಕ್ ಕುಡಿತಾ ಇದೆಯಲ್ಲ. ಇವಾಗ ಪೆಟ್ರೋಲ್ ಬಂಕಿಗೆ ಹೋಗೇನೋ ಪೆಟ್ರೋಲ್ ಹಾಕ್ಸ್ಬೋದು, ದುಡ್ಡು ಹಾಕಕ್ ಫೋನಲ್ಲಿ ಚಾರ್ಜ್ ಇಲ್ವಲ್ಲ ಗುರು. ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲ ಇದು ಗೊತ್ತಾ? ಪೆಟ್ರೋಲ್ ಬಂಕು ಬೈ ಸಿ ಟೈಪ್ ಚಾರ್ಜರ್ ಐತಾ ಫೋನು. ಓ ಕವಾಸಕಿ ಶೋರೂಮ್ ಇಲ್ಲಿ, ಹಂಗಾರೆ ಪೆಟ್ರೋಲ್ ಬಂಕ್ ಎಲ್ಲಿ? ಅಯ್ಯೋ ಏನು ಗುರು ಇದು ಕ್ಯೂ. ಹಲೋ ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವಿಡಿಯೋಗೆ ನಾನು ನಿಮ್ಮ ಟ್ರಿಗರ್ಡ್ ತೇಜಸ್. ನಾವಿವತ್ತು ಓಡಿಸ್ತಾ ಇರೋ ಗಾಡಿ ಯಾವುದಪ್ಪ ಅಂತಂದರೆ ಪಲ್ಸರ್ NS 125 ಗಾಡಿ ಓಡಿಸ್ತಾ ಇದೀವಿ ಇವತ್ತು. ಹೇಳ್ಬೇಕು ಅಂತಂದರೆ ಈ ಗಾಡಿನ ಶೂಟ್ ಮಾಡೋಕ್ಕೆ ಈಸ್ಕೊಂಬಂದಿದ್ದು ಶೋರೂಮಿಂದ. ಗಾಡಿದು ಶೂಟ್ ಇತ್ತು, ಗಾಡಿ ಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ನಮ್ಮ ಸಿದ್ಧಾರ್ಥ್ ಬ್ರೋ ಶೂಟ್ ಮಾಡಿಕೊಟ್ಟಿದ್ದು. ಈ ಗಾಡಿಲಿರೋದು 11.8 BHP 11 Nm ಟಾರ್ಕು. ಸಿಟಿ ರೈಡ್ಸ್ಗಂತೂ ಸಾಕಾಗೈತೆ ಗುರು. ಸಾಕಿಷ್ಟು ಪವರ್ ಸಿಟಿಲಿ ಓಡಾಡ್ಸಕ್ಕೆ ಗಾಡಿ. ಲಾಂಗು ಎತ್ಕೊಂಡು ಹೋಗ್ಬೋದು, ಆದ್ರೆ ಏನ್ ಸಮಸ್ಯೆ ಅಂತಂದ್ರೆ ಇದ್ರಲ್ಲಿರೋದು ಏರ್ ಕೂಲ್ಡ್ ಇಂಜಿನ್. ಅಂದ್ರೆ ಕೂಲಿಂಗ್ ಸಿಸ್ಟಮ್ ಯಾವುದು ಇಲ್ಲ, ಬರೀ ಏರಲ್ಲೇ ಕೂಲ್ ಆಗಬೇಕು. ಲೇ ಸಿಗ್ನಲ್ ಬಿಟ್ಟಿಲ್ಲ ಕಂಡ್ರು, ಯಾಕ್ರು ಹಿಂಗೆ ಹೋಯ್ತೀರಾ? ರೈಟ ಹೋಗ್ಬೇಕಾರೋದು ನಾನು ಇವಾಗ. ಸ್ಟ್ರೈಟು ನಂದೆಲ್ಲ ಯಾವ ಥರ ಅಂದರೆ ನಾನು ಸಿಚುಯೇಷನ್ಗಳು ಮಾಡ್ಕೊಳ್ಳೋದು. ಇವಾಗ ನೋಡ್ರಿ, ಇಲ್ಲಿ ಶೂಟ್ ಮಾಡೋಕ್ಕೆ ಅಂತ ಬೈಕ್ ಎತ್ಕೊಂಡ್ಬಂದೆ ಶೋರೂಮಿಂದ. ಇವಾಗ ವಾಪಸ್ ಹೋಗ್ಬೇಕು, ನಾನು ದಾರಿ ಗೊತ್ತಿಲ್ಲ, ಗೂಗಲ್ ಮ್ಯಾಪ್ ಹಾಕೊಂಡೇ ಹೋಗ್ಬೇಕು. ಆದರೆ ಫೋನಲ್ಲಿ ಚಾರ್ಜ್ ಇರೋದು 4%. ಮುಂದೆ ಹೋಗಿ ಲೆಫ್ಟು, ಸ್ಪೀಡೋಮೀಟ್ರಲ್ಲಿ ಸೆಂಟ್ರಲ್ಲಿ ಸ್ಪೀಡ್ ತೋರಿಸುತ್ತೆ, ಲೆಫ್ಟಲ್ಲಿ ಗೇರ್ ಇಂಡಿಕೇಟರ್ ತೋರಿಸುತ್ತೆ, ಇಲ್ಲಿ ಫ್ಯೂಯಲ್ಲು, ಮೇಲ್ಗಡೆ RPM, ಈ ಕಡೆ ನ್ಯಾವಿಗೇಷನ್ಗೆ ಅಂತ ಸಪ್ರೇಟ್ ಜಾಗ ಇದೆ. ಇದರಲ್ಲಿ ರೈಡಿಂಗ್ ಮೋಡ್ ಕೂಡ ಬರುತ್ತೆ. 125cc ಸೆಗ್ಮೆಂಟ್ ಅಲ್ಲಿ ಎಲ್ಲಾ ಗಾಡಿಗಳು ಯಾವ್ಯಾವ್ದು ಇದೆಯೋ ಗಾಡಿಗಳು ಎಲ್ಲಾದ್ರದ್ದು ಸೇಮ್ ಬರುತ್ತೆ ಪವರ್ ಫಿಗರ್ಸ್. ಈ ಸೆಗ್ಮೆಂಟ್ ಅಲ್ಲಿ ಬೇಜಾನ್ ಗಾಡಿಗಳಿದೆ, ಆದ್ರೆ ಈ ಗಾಡಿಗೆ ಮೇನ್ ಕಾಂಪಿಟೇಟರ್ ಅಂತಂದ್ರೆ TVS ರೇಡಾರ್ 125 ಗುರು. ಅದು ಕ್ರೇಜಿ ಇದೆ ಗಾಡಿ ಮಾತ್ರ. ಓಡಿಸಿದೀನಿ, ಅದನ್ನು ರಿವ್ಯೂ ಮಾಡಿದೀನಿ. ಮುಂದೆ ಲೆಫ್ಟ್ ಅಂತ ಇತ್ತಲ್ಲ ಗುರು, ಎಲ್ಲದು? ಓ ಅಲ್ಲೇ ಲೆಫ್ಟ್ ಹೋಗ್ಬೇಕು. ಇದ್ಯಾವ್ದು ಗುರು ಹಿಂಗೈತೆ ಗಾಡಿ? ಈ ಗಾಡಿ ಇರೋದು ಬರೀ 144 kgs. ಅಷ್ಟೊಂದೇನು ವೆಯ್ಟ್ ಫೀಲೇ ಆಗಲ್ಲ. ಸಿಟಿಲಿ ಒಳ್ಳೆ ನುಗ್ಗಾಡ್ಸ್ಬೋದು ಗುರು. NS 125, NS 160, NS 200, NS 400 ಎಲ್ಲದಕ್ಕೂ ಒಂದೇ ಡಿಸೈನ್ ಕೊಟ್ಟವರಲ್ಲ ಗುರು. ಸೇಮ್ ಡ್ಯೂಕಲ್ಲೂ ಇದೇ ಕೇಸೇನೆ. ಕಂಪ್ನಿಯವ್ರು ಹೇಳೋದು ಇದು 103 kmph ಟಾಪ್ ಸ್ಪೀಡ್ ಹೋಗುತ್ತೆ ಅಂತ. ಇನ್ನೊಂದು ಚೂರ್ ಚೆಚ್ಚಿದ್ರೆ 110 ಮೇಲೆ ಹೋಗ್ಬೋದು ಅಷ್ಟೇನೆ. ಆಂಟಿ ಫೋನಲ್ಲಿ ಮಾತಾಡ್ತವ್ರಾ? ಓ ಏನಪ್ಪ ಇದು, ರೊನಾಲ್ಡೋ ಮೆಸ್ಸಿ ಎಲ್ಲ ಅಲ್ಲೇ ಅವ್ರೆ. ಓಹೋ ಅಣ್ಣ ಹಿಂಗೆಲ್ಲ ಸಡನ್ ಆಗಿ. ಇದರಲ್ಲಿರೋ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಎಲ್ಲ ಪಲ್ಸರಲ್ಲೂ ಎಷ್ಟು ಬರುತ್ತೋ ಅಷ್ಟೇನೆ, 12 ಲೀಟ್ರು ಫ್ಯೂಯಲ್ ಟ್ಯಾಂಕ್ ಇದೆ. ಮತ್ತೆ ಈ ಗಾಡಿ ಮೈಲೇಜು ಕಂಪ್ನಿಯವ್ರು ಕ್ಲೇಮ್ ಮಾಡೋದು 46.9 kmpl. ಅಷ್ಟೆಲ್ಲ ಬರಲ್ಲ, ಒಂದು 40 ಆಚೆ ಈಚೆ ಬರ್ಬೋದು ಮೈಲೇಜು ನನ್ನ ಪ್ರಕಾರ. ಏನು ಗುರು ಅಣ್ಣ ಲೋಡ್ ಮಾಡಿರೋದು ಎಕ್ಸೆಲ್ಗೆ? ಲಡಾಖ್ ಗಿಡಕ್ಕೆ ಹೋಯ್ತವ್ರ? ಜೆರಿ ಕ್ಯಾನ್ ಥರ ಬೇರೆ ಪೆಟ್ರೋಲ್ ಇಟ್ಕೊಂಡವ್ರೆ. ಈ ಗಾಡಿಲಿರೋದು ಬರೀ 5 ಗೇರು. ಇಲ್ಲಿ ಹೆಂಗೆ ಬಹಾನ್ ಬೀಸ್ಟ್ ಬೈಕರ್ ಅಂತೆ, ಚಾರ್ಜೇ ಇಲ್ಲ. ಹಲೋ ಹೋಯ್ತು, ಪಕ್ಕಾ ಸ್ವಿಚ್ ಆಫ್ ಆಗೋಯ್ತು ಫೋನು. ಸ್ವಿಚ್ ಆಫೇ ಆಗ್ಬಿಡ್ತಲ್ಲ ಗುರು ಫೋನು. ಹೆಂಗೆ ಹೋಗೋದು ಇವಾಗ? ನನಗೆ ಬಂದಿದ್ದ ದಾರಿನೂ ನೆನಪಿಲ್ಲ. ನನ್ನ ಪ್ರಕಾರ ಇಲ್ಲಿ ಲೆಫ್ಟು ಅಂತ ನೋಡಿದೆ ಮ್ಯಾಪಲ್ಲಿ. ರಿಚ್ಮಂಡ್ ಸರ್ಕಲ್ಗೆ ಹೋಯ್ತಾ ಇದ್ದೀನ. ನಾನು ಹೋಗ್ಬೇಕಾಗಿರೋದು ರಾಜಾಜಿನಗರ್ ಬಜಾಜ್ ಶೋರೂಮ್ಗೆ. ನಾನು ಬೇರೆ ಗಾಡಿ ಟೆಸ್ಟ್ ರೈಡ್ ಎತ್ಕೊಂಬಂದಿರೋದಕ್ಕೂ ಫೋನ್ ಸ್ವಿಚ್ ಆಫ್ ಆಗಿರೋದಕ್ಕೂ ಶೋರೂಮ್ ಅವ್ರು ಏನಾದರೂ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬಂದರೆ, ಓ ಇವ್ನು ಯಾರೋ ಗಾಡಿ ಎತ್ಕೊಂಡು ಓಡಾಬಿಟ್ಟು ಹಂಗರು ಅನ್ಕೊಂತಾರೆ. ಇದು ರಾಜಾಜಿನಗರ್ಗೆ ಹೆಂಗೆ ಹೋಗೋದು? ಸಿಗ್ನಲ್ ಬಿಟ್ಟವ್ರೆ, ಹೋಗ್ರಪ್ಪ. ಸಿಗ್ನಲ್ ಹೆಂಗಾರು ಬಿಡ್ಲಿ, ನನಗೆ ಹೋಗ್ಬೇಕಾಗಿರೋ ದಾರಿನೇ ಗೊತ್ತಿಲ್ವಲ್ಲ, ಹೆಂಗೆ ಹೋಗ್ಲಿ? ಹೆಂಗೂರು ಹೋಗೋದು? ನಾನು ಆವಾಗಲೇ ಬರುವಾಗ ಹೆಂಗ ಬಂದಿದ್ದು? ರೈಟಾ ಲೆಫ್ಟಾ ಸ್ಟ್ರೈಟಾ ಏನು ಗೊತ್ತಾಯ್ತಾ ಇಲ್ವಲ್ಲ. ಕರೆಕ್ಟ್ ರಿಚ್ಮಂಡ್ ಸರ್ಕಲ್ ಕವಾಸಕಿ ಶೋರೂಮು. ಕರೆಕ್ಟ್ ಹಂಗೆ ಬಂದಿದ್ದು, ನಾನು ಹಂಗೆ ಬಂದಿದ್ದು. ಅಲ್ಲಿಂದ ರೈಟ್ ಹೋಗ್ಬೇಕು ನಾನು. ಏನು ನೆನಪಿನ ಶಕ್ತಿ ಗುರು ನನಗೆ. ಪೆಟ್ರೋಲ್ ಯಾಕೋ ಜರ್ಕ್ ಕುಡಿತಾ ಇದೆಯಲ್ಲ. ಓಹೋ ಇವತ್ತು ಭಾರಿ ಲಕ್ಕಿದೆ ಗುರು ನನಗೆ. ಅಯ್ಯೋ ಇಲ್ಲಿ ಟ್ರಾಫಿಕ್ ಆಗಿರೋದಕ್ಕೂ, ನನ್ನ ಮೊಬೈಲ್ ಚಾರ್ಜ್ ಇಲ್ದಲೇ ಇರೋದಕ್ಕೂ, ಈ ಗಾಡೀಲಿ ಪೆಟ್ರೋಲ್ ಖಾಲಿ ಆಗಾಲೇ ಜರ್ಕ್ ಹೊಡಿತಾ ಇರೋದಕ್ಕೂ. ಅಯ್ಯೋ ಸುಮ್ಮನೆ ಇರೋ, ಯಾರೋ ನೋಡಿಬೇಡ್ರಿ. ಇದು ಎಲ್ಲಿ ಖಾಲಿ ಆಯ್ತದೋ ಪೆಟ್ರೋಲ್ ಬಂಕ್ ಮುಂದೆನೆ ಖಾಲಿ ಆಗ್ಬಿಡಪ್ಪ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ದಯ ಎತ್ತೋರಿ ನಡೆಸುವ. ಅಯ್ಯೋ ಪೆಟ್ರೋಲ್ ಬಂಕು ಕಾಣಿಸ್ತಾ ಇಲ್ವಲ್ಲ ಗುರು. ಫುಲ್ ಜರ್ಕ್ ಹೊಡಿತೈತೆ. ಜರ್ಕ್ ಹೊಡ್ಕೊಂಡು ಎಷ್ಟು ದೂರ ಹೋಗುತ್ತೆ ನೋಡೋಣ. ಕೇಬಲ್ಲು ಇಲ್ಲ ಗುರು. ಫೋನ್ನ ಚಾರ್ಜ್ ಹಾಕೊಳ್ಳೋಣ ಅಂದರೆ ಇದರಲ್ಲಿ ಬೈಕಲ್ಲೇ ಚಾರ್ಜ್ ಹಾಕೋಬೋದಿತ್ತು, ಪೋರ್ಟ್ ಐತೆ.
USB ಚಾರ್ಜಿಂಗ್ ಪೋರ್ಟ್ ಐತೆ, ಆದರೆ ಕೇಬಲೇ ಇಲ್ಲ ಫೋನ್ ಚಾರ್ಜ್ ಹಾಕೊಳ್ಳೋಣ ಅಂದರೆ. ಮೇಲೆ ಹೋಗ್ಲಾ ಕೆಳಗೆ ಹೋಗ್ಲಾ? ಕೆಳಗಡೆನೇ ಹೋಗ್ತೀನಿ ತಡಿಯಪ್ಪ. ಅಯ್ಯೋ ಕಥ ಮುಗೀತು. ಮುಗಿದ್ ಗುರು ಪೆಟ್ರೋಲ್ ಕತೆ. ಇವಾಗ ನಮ್ಮ ಬಾಳು ಗಾಡಿನ ನ್ಯೂಟ್ರಲ್ಗೆ ಹಾಕೊಂಬಿಟ್ಟು ತೆಳ್ಕೊಂಡು ಹೋಗ್ಬೇಕು. ಅಯ್ಯೋ ಬೀಟ್ರು ಸಿಗ್ನಲ್ ತೆಳ್ಳು ತೆಳ್ಳು ತೆಳ್ಳು. ಓ ಇವನು ಕಾರ್ ತೆಗೆಯೋದೇ ಇಲ್ವಾ? ಅಯ್ಯೋ ನಮ್ದಿಲ್ಲಿ ಈ ಥರ ಪರಿಸ್ಥಿತಿ ಆಗಿದ್ರೆ ಇವನು ಯಾರೋ ಕಾರ್ ಬೇರೆ ಅಡ್ಡ ಹಾಕೊಂಡು ಮಾತಾಡ್ತವನೆ. ಅಯ್ಯೋ ದೇವರೇ ನೀನು ಇದ್ದರೆ ಇಂಥ ಶಾಪ ಪಾಪಿಗೂ ಕೊಡಬೇಡ. ಹಣೆ ಬರಹ ನೋಡಯ್ಯ ಜೋಗಿ. ಅಯ್ಯ ಆಲೇ ಸುಸ್ತಾಯ್ತೈತಲ್ಲ ಗುರು. ಈ ಪೆಟ್ರೋಲ್ ಬಂಕ್ ಅದೆಲ್ಲೈತು. ತೆಳ್ಳು 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 ತೆಳ್ಳು. ಇವಾಗ ಪೆಟ್ರೋಲ್ ಬಂಕಿಗೆ ಹೋಗೇನೋ ಪೆಟ್ರೋಲ್ ಹಾಕ್ಸ್ಬೋದು, ದುಡ್ಡು ಹಾಕಕ್ ಫೋನಲ್ಲಿ ಚಾರ್ಜ್ ಇಲ್ವಲ್ಲ ಗುರು. ಅಯ್ಯೋ ಹಣೆ ಬರಹ ನೋಡಯ್ಯ ಜೋಗಿ. ವೇರ್ ಈಸ್ ದ ಪೆಟ್ರೋಲ್ ಬಂಕ್? ಓ ಇದೇ ರಿಚ್ಮಂಡ್ ಸರ್ಕಲ್ಲು. ಎಲ್ಲಿದೆಯಪ್ಪ ಪೆಟ್ರೋಲ್ ಬಂಕು? ಅಯ್ಯಪ್ಪ ಸಿಗ್ನಲ್ ಬಿದ್ದೈತೆ, ಸುಧಾರಿಸ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು. ಅಯ್ಯೋ ಸ್ಟಾರ್ಟ್ ಮಾಡೋಕೆ ಹೋಯ್ತಾ ಇದ್ದೀನಿ ಅಣ್ಣ. ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲ ಇದು ಗೊತ್ತಾ? ಪೆಟ್ರೋಲ್ ಬಂಕು ಐತಾ? ಇಲ್ಲೊಂದು ಅಂಗಡಿ ಐತೆ. ಫೋನ್ ಚಾರ್ಜರ್ ಹಾಕೊಳಕ್ಕೆ ಕೇಳಂತ ತಡಿಗುರು. ಬೈ ಸಿ ಟೈಪ್ ಚಾರ್ಜರ್ ಐತಾ ಫೋನು? ಒಂದು 5 ನಿಮಿಷ ಹಾಕೊಳಕ್ಕೆ ಇದೆಯಾ ಬ್ರೋ? 5 ನಿಮಿಷ ಚಾರ್ಜ್ ಹಾಕೊಂಡ್ಬಿಡ್ತೀನಿ ಗುರು. ಇವಾಗ ಬೀಡ ಅಂಗಡೀಲಿ ಒಂದು ಸ್ವಲ್ಪ ಫೋನ್ ಚಾರ್ಜ್ ಹಾಕೊಂಡೆ 15% ಆಯಿತು. ಪೆಟ್ರೋಲ್ ಬಂಕ್ ಕೆಳಗಡೆ ಇದೆಯಂತೆ, ತಿಳ್ಕೊಂಡು ಹೋಗ್ಬೇಕು. ಇನ್ನು ಒಂಚೂರು ಡೌನ್ ಐತೆ, ಕುಂತ್ಕೊಂಬಿಟ್ಟು ಹಂಗೆ ತಿಳ್ಕೊಂಬಿಡೋಣ. ಜುಯ್ ಅಂತ ಹೋಗುತ್ತಾ? ಇನ್ನೊಂದು ಸ್ವಲ್ಪ ಡೌನ್ ಇದ್ರೆ ಹೋಗೋದು ಗುರು ಚೆನ್ನಾಗಿ. ತೆಳ್ಳು ತೆಳ್ಳು ಎಲ್ಲೈತಪ್ಪ ಪೆಟ್ರೋಲ್ ಬಂಕು? ಹೋಗೋಣ. ಅಯ್ಯೋ ನೀರು ಬೇರೆ ಬೀಳ್ತಾ ಇಲ್ಲಿ. ಅಣ್ಣ ನೆಮ್ಮದಿಯಾಗಿ ಮುಳ್ಕೊಂಡವ್ರೆ ಬಸ್ ಸ್ಟ್ಯಾಂಡಲ್ಲಿ. ನನ್ನ ಚೂರು ಹೋಗಪ್ಪ ಹೋಗಪ್ಪ ಹೋಗಪ್ಪ, ಇನ್ನೊಂದು ಚೂರು ಹೋಗಪ್ಪ ಮರಿ. ಇಲ್ಲಿ ಹೋಗಿದ ತಕ್ಷಣ ಒಂದು 50 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಡ್ತೀನಿ. 50 ಬೇಡ, ಒಂದು 100 ರೂಪಾಯಿಗೆ ಹಾಕಿಸ್ತೀನಿ. ಎಲ್ಲೈತೆ ಪೆಟ್ರೋಲ್ ಬಂಕ್? ಓ ಕವಾಸಕಿ ಶೋರೂಮ್ ಇಲ್ಲಿ. ಹಂಗಾರೆ ಪೆಟ್ರೋಲ್ ಬಂಕ್ ಎಲ್ಲಿ? ಓ ಕಾಣಿಸ್ತು, ಭಾರತ್ ಪೆಟ್ರೋಲಿಯಂ. ಓಹೋ ಬೇಜಾನ್ KLX ತೊಗೊಂಬಂದು ನಿಲ್ಲಿಸ್ಬಿಟ್ಟವ್ರೆ. ಅಂದರೆ ಎಲ್ಲ ಇಂಡಿಯನ್ ವರ್ಷನು. ಓ ಡೌನ್ ಇತ್ತು, ಒಳ್ಳೆ ಫ್ಲೋಲ್ ಹೋಗ್ತಾಯಿತ್ತು. ಆದರೆ ಈ ಟ್ರಾಫಿಕ್ಕಿಂದ ಬ್ರೇಕ್ ಹಿಡಿಲೇಬೇಕು, ಇಳಿದ್ಬಿಟ್ಟು ತೆಳ್ಳಲೇಬೇಕು. ಇವಾಗ ಸ್ವಲ್ಪ ಜಾಗ ಬಿಡಿ ಸರ್ ನಾನಿದು ಪೆಟ್ರೋಲ್ ಹಾಕ್ಸೋಕೆ ಹೋಗ್ಬೇಕು. ಆ ಕಡೆ ತಿಳ್ಕೊಂಡು ಹೋಗ್ಬಿಡ್ತಾ ಇರೋದು. ಸ್ವಲ್ಪ ತಡ್ಕೊಂಬಿಡಿ, ಹೋಗ್ಬಿಡ್ತೀನಿ. ಅಯ್ಯೋ ಏನು ಗುರು ಇದು ಕ್ಯೂ? ಒಂದೊಂದಲ್ಲ ಗುರು ನನಗೆ ಸಮಸ್ಯೆಗಳು. ಅಲ್ಲೊಂದಿದೆ, ಕೆಲವೊಂಚೂರು ಜಾಗ ಬಿಡ್ರಿ, ಹಂಗೆ ಹೋಗ್ಬಿಡ್ತೀನಿ. ಸೀಟ್ ಈ ಕಡೆ ಒಂದು ಸ್ವಲ್ಪ ಕಮ್ಮಿ ಜನ ಅವರೇ. ಹೇಳ್ತಿದ್ದಂಗೆ ಬಂದು ಜಾಯ್ನ್ ಆದ್ರಲ್ಲಪ್ಪ. ಅಲ್ಲಿ ನೋಡ್ರಿ ಆ ಹುಡುಗಿ ಕ್ಲೇಯಲ್ಲಿ ಆಟ ಆಡ್ತೈತೆ ಬೈಕ್ ಮೇಲೆ. ನಮ್ಮ ಜನ ನೀನು ಹಿಂಗೆ ಮಾಡೋದು, ಕ್ಲೇ ಬೇಕು ಅಂತ ತರ್ಸ್ಕೊಂಬಿಡ್ತಾಳೆ. ಕಲರ್ ಅದೂ ಲಾಸ್ಟಿಗೆ ಎಲ್ಲನೂ ಮಿಕ್ಸ್ ಮಾಡಿ, ಅಯ್ಯೋ ಅದನ್ನು ನೋಡೋಕ್ಕೆ ಆಗಲ್ಲ, ಹಂಗೆ ಮಾಡಿ ಇಟ್ಬಿಟ್ಟಿರ್ತಾಳೆ. ಏನು ಆ ಕಡೆ ಬೇಗ ಹೋಗ್ತಾರಾ? ಹೋಗೋಣ ಬೇಗ ಹೋಗೋಣ. ಸಾಕಾಗೋಯ್ತು. ಓಯ್ ಹುಡುಗಿ ಕ್ಲೇಯಲ್ಲಿ ಆಟ ಆಡ್ಕೊಂಡು ಬೀಳ್ಸ್ಬಿಟ್ಟೈತೆ ಪಾಪ, ಆಯ್ಕೊಂತೈತೆ ಎಲ್ಲನೂ. 90. ಇದು ಮತ್ತೆ ಲಾಕ್ ಆಯ್ತು. ಇಲ್ಲ ಇದು ತೋರಿಸ್ರಿ ಹಂಗೆ. ಹಾಂ ಇಲ್ಲೂ ಆಯಿತು, ಅಲ್ಲೂ ಆಯಿತು. ಸ್ಟಾರ್ಟ್ ಆಗಿಬಿಡಪ್ಪ ದೇವ್ರಿ. ಐ ಇದು ಯಾಕೆ ಗುರು ಕೀನೇ ಆನ್ ಆಯ್ತಲ್ಲ? ಸ್ಟಾರ್ಟ್ ಆಗಿಬಿಡಪ್ಪ. ಓ ಒಂದೇ ಕ್ಲಿಕ್ಕಿಗೆ ಸ್ಟಾರ್ಟ್ ಆಯಿತು ಗುರು. ಮ್ಯಾಪ್ ಹಾಕೊಂಡು ಹೋಗ್ಬಿಡೋದೆ ಇವಾಗ. ಇನ್ನು 7 ಕಿಲೋಮೀಟ್ರ್ ಅಂತೆ. ಹೆಂಗಿದು? ಓ ಹಂಗೆ. ಏನಪ್ಪ ಕಿತ್ತಾಡ್ತವ್ರೆ? ಓ ಜನ ಜಾಸ್ತಿ ಆಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಳಕ್ಕೂ ಕಿತ್ತಾಡ್ತವ್ರೆ. ಹೋಗ್ರಿ ಆಯ್ತಾ, ಗಾಡಿಗೆ ಒಂದು 90 ಓಡಿಸಿದ್ದೀನಿ. ಅಯ್ಯೋ ಸಿಗ್ನಲ್ ಬಿಡ್ರೋ ಬೇಗ. ಅಯ್ಯೋ ಸಖತ್ತಾಗಿ ಕಾಣ್ತೈತೆ ಗುರು ಮುಂದೆ. ಎಲೆಕ್ಟ್ರಿಕಾ ಚೆನ್ನಾಗಿಲ್ಲ. ಪಕ್ಕ ಇನ್ನು 8 ಸೆಕೆಂಡಲ್ಲಿ ಬಿಡ್ತಾರೆ. ಇಲ್ಲಿ ಕ್ಲೋಸ್ ಆದರೆ ಅಲ್ಲಿ ಓಪನ್ ಆಗುತ್ತೆ ಇವಾಗ ಸಿಗ್ನಲ್. 3, 2, 1 3, 2, 1 ಪ್ಯಾವ್.
ಇವಾಗ ಕೆಚ್ಕೊಂಡು ಹೋಗ್ಬಿಡೋದೆ. ಹಾಕ್ಸಿಲ್ವಾ 90 ಈ ಥರ ಎಲ್ಲ ಸಿಗ್ನಲಲ್ಲೂ ಗ್ರೀನ್ ಇದ್ಬಿಟ್ರೆ ಏನು ಚೆನ್ನಾಗಿರುತ್ತಲ್ವ. ಇವಾಗ ಆಗಿತ್ತಲ್ಲ ಸಿಚುವೇಶನ್ನು, ಪೆಟ್ರೋಲು ಖಾಲಿ, ಫೋನಲ್ಲಿ ಚಾರ್ಜು ಖಾಲಿ. ಈ ಥರ ಎಷ್ಟು ಸರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂದರೆ, ಅಷ್ಟು ಸರಿ ಆಗಿದ್ರು ಮತ್ತೆ ತಿರ್ಗಿ ಹಂಗೆ ಮಾಡ್ಕೊಂತೀನಿ. ಓಹೋ ಬಿಸಿಲು ಮಳೆ ಬರ್ತಾ ಇದೆ, ಹಂಗಂದ್ರೆ ಇಲ್ಲೆಲ್ಲೋ ರೈನ್ಬೋ ಕಾಣಿಸುತ್ತೆ. ಮತ್ತೆ ಇವಾಗ ರಿವ್ಯೂ ಮೋಡ್ಗೆ ವಾಪಸ್ ಬರೋಣ. ಈ ಗಾಡೀಲಿರೋದು 124.45 cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ನು. ಯಾವುದೇ ರೀತಿ ಕೂಲಿಂಗ್ ಸಿಸ್ಟಮ್ ಬರಲ್ಲ ಇದರಲ್ಲಿ. ಸುಮ್ಮನೆ ಡಮ್ಮಿ ಕೊಟ್ಟವ್ರು, ಇದು ಒಂದು ಡಮ್ಮಿ ಪ್ಲಾಸ್ಟಿಕ್ ಪೀಸ್ ಕೊಟ್ಟವ್ರೆ ರೇಡಿಯೇಟರ್ ತರ. ಮುಂದೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದೆ ಡ್ರಮ್ ಬ್ರೇಕು. ಹೆಡ್ಲೈಟು ಕಂಪ್ಲೀಟ್ಲಿ LED ಕೊಟ್ಟಿದ್ದಾರೆ, ಆದರೆ ಇಂಡಿಕೇಟ್ರು ಹ್ಯಾಲಜನ್ ಇಂಡಿಕೇಟ್ರು. ಮತ್ತೆ ಈ ಗಾಡಿ 125 cc ಆಗಿರೋದ್ರಿಂದ ಈ ಗಾಡಿಲಿ ಕಿಕ್ಕರ್ ಕೂಡ ಬರುತ್ತೆ. ಅದ್ರ ಜೊತೆಗೆ ಈ ಗಾಡಿ 125 cc ಆಗಿರೋದ್ರಿಂದ ಈ ಗಾಡೀಲಿ ಕಿಕ್ಕರ್ ಕೂಡ ಕೊಟ್ಟಿದ್ದಾರೆ. ಕಿಕ್ಕರ್ ಹೊಡಿಯೋಣ. ವಾ, ಏನಿದು ಈ ಥರ ಮಿಸ್ಟೇಕ್ಗಳು ಮಾಡ್ತವ್ರು ಬಜಾಜ್ ಅವರು. ನಾನು N125 ಎತ್ಕೊಂಡು ಹೋಗಿದ್ದಾಗ್ಲೂ ಇದೇ ಸಮಸ್ಯೆ ಆಗಿದ್ದು. ನಾನು ಕಿಕ್ಕರ್ ಹೊಡಿಯೋಕೆ ಹೋದಾಗ ಕಿಕ್ಕರ್ ಯಾವ ಥರ ಡಿಸೈನ್ ಮಾಡೋರೆ ಅಂದರೆ, ಕಿಕ್ಕರ್ ಹೊಡಿಬೇಕಾದ್ರೆ ಕರೆಕ್ಟಾಗಿ ರೈಡರ್ ಫುಟ್ ಪೆಗ್ಗು ಅಡ್ಡ ಬರುತ್ತೆ ನೋಡ್ರಿ. ಕಿಕ್ಕರ್ ಹೊಡಿಯೋಕ್ಕೆ ಆಗಲ್ಲ, ಇದನ್ನು ಮಡಚಿ ಕಿಕ್ಕರ್ ಹೊಡಿಬೇಕು. ಏನ್ರಿ ಇದು? ಓ, ಅದಕ್ಕೆ ಅಂತಾನೆ ಇವರು ಸ್ಪ್ರಿಂಗ್ ಕೊಟ್ಟಿಲ್ಲ ಇದಕ್ಕೆ. ನಾರ್ಮಲ್ ಹಿಂದಗಡೆ ಯಾವ ಥರ ಹಿಂಗೆ ಫೋಲ್ಡ್ ಮಾಡ್ಬೋದು ಆ ಥರ ಕೊಟ್ಟವ್ರೆ ರೈಡರ್ ಫುಟ್ ಪೆಗ್ಗುನು. ಬೆಂಡ್ ಮಾಡ್ಬಿಟ್ಟು ಕಿಕ್ಕರ್ ಹೊಡಿರಪ್ಪ ಅಂತ. ಓಕೆಪ್ಪ. ಮತ್ತು ಮೇನ್ ಪಾಯಿಂಟು, ಈ ಗಾಡಿ ಬೆಲೆ ಎಷ್ಟು ಅಂತಂದರೆ 99,000 rupees. ಎಕ್ಸ್ ಶೋರೂಮ್ ಬೆಂಗಳೂರು ಇರೋದು. ಬಂತು ಶೋರೂಮ್. ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟೆ. ಶೋರೂಮ್ ಬಂತು, ಟೆಸ್ಟ್ ರೈಡು ಮುಗೀತು, ವಿಡಿಯೋ ಶೂಟು ಮುಗೀತು. ತಗೊಳ್ಳಿ ಸರ್ ನಿಮ್ಮ NS 125ನ. ಪಾಲಿಶ್ ಸ್ಮೆಲ್ಲು ಗಮ್ ಅಂತ ಐತೆ ಗುರು. ಓಕೆ, ಇಷ್ಟೇ ಈ ವ್ಲಾಗಿಗೆ. ಟಾಟಾ, ಸಿ ಯು, ಬಾಯ್.